ಅಂತ ನಾವು ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಇನ್ನೂ ವಿಡಿಯೋ ಫುಟೇಜ್ ನೋಡಿದ್ರೆ ತುಂಬ ಇಷ್ಟಪಡ್ತೀರಾ. ಆಮೇಲೆ ಅದಕ್ಕೆ ಕೊರಿಯೋಗ್ರಫಿ ಎಲ್ಲ ನಮ್ಮ ಚಂದ್ರು ಸರೇ ಮಾಡಿದ್ದು, ನಿರ್ದೇಶಕರು, ರೈಟರು, ಕೊರಿಯೋಗ್ರಫಿ ಎಲ್ಲ ನಮ್ಮ ಚಂದ್ರು ಸರೇ. ಸೊ ಈ ಸಾಂಗು ಲಿರಿಕ್ಸ್ ಅಂತೂ ತುಂಬ ಚೆನ್ನಾಗಿದೆ, ಪ್ರಮೋದ್ ಸರ್ ತುಂಬ ಚೆನ್ನಾಗಿದೆ, ಆಮೇಲೆ ಸಾಕ್ಷಿ ತುಂಬ ಚೆನ್ನಾಗಿ ಹಾಡಿದ್ದಾರೆ, ಆಮೇಲೆ ನಿಹಾಲ್ ಅವ್ರು ಬಂದಿಲ್ಲ, ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗು ಕುಸುಮ ಬಂದು ನನ್ನ ಅಕ್ಕನ ಹೆಸರು. ಆ್ಯಕ್ಚುಲಿ ಶಿ ಮೀನ್ಸ್ ಅ ಲಾಟ್ ಟು ಮೀ ಇನ್ ಮೈ ಲೈಫ್. ಅವರ ಹೆಸರು ಕುಸುಮ. ಇದನ್ನು ನಾನು ಇವ್ರಿಗೆ ಯಾರು ಹೇಳಿರಲಿಲ್ಲ ಆ್ಯಕ್ಚುಲಿ. ಹಾಗೆ ನಮ್ಮ ಇಡೀ ಚಿತ್ರತಂಡ ಈ ಒಂದು ಸಿನಿಮಾಗಾಗಿ ತುಂಬಾ ಕಷ್ಟಪಟ್ಟಿದ್ದೀವಿ. ಇನ್ನೇನು ಸಿನಿಮಾ ತೆರೆ ಮೇಲೆ 3ನೇ ತಾರೀಕಿಗೆ ಬರ್ತಾ ಇದ್ದೀವಿ, ಜುಲೈ 3ನೇ ತಾರೀಕು. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನವೀನ್ ಸರ್ ನನಗೆ ಒಂದು ಅವಕಾಶನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಚಿತ್ರಕ್ಕೆ ಬೆನ್ನೆಲುಬಾಗಿ ನಿಂತು ಚಿತ್ರಕ್ಕೆ ಎಲ್ಲೂ ಕಮ್ಮಿ ಮಾಡದೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ, ನಮ್ಮೆಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್. ವೇಲು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಾಂಗ್ ಕೂಡ ಸೂಪರ್ ಹಿಟ್ ಆಗುತ್ತೆ ಖಂಡಿತವಾಗ್ಲೂ. ನಮ್ಮ ಬೆಂಕಿ ಸಾಂಗ್ ತುಂಬ ಚೆನ್ನಾಗಿ ಹಿಟ್ ಆಯಿತು. ಸೊ ಥ್ಯಾಂಕ್ ಯು ಸರ್. ಅದೇ ಸೂಪರ್ ಹಿಟ್ ಆಗಿದೆ, ಎಲ್ಲ ಕಡೆ ಅದೇ ಓಡಿರೋದು ಸರ್ ನಿಜವಾಗ್ಲೂ. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಪೂರ್ಣ ಸರ್, 2, 3, 4, 5, 9 ಸಾಂಗ್ ಇದೆ ಸರ್ ಸಿನಿಮಾದಲ್ಲಿ. ಎಲ್ಲ ಸಾಂಗು ಹಿಟ್ ಕೊಡ್ತಾ ಇದ್ದೀರಾ. ನಿಮ್ಮ ಜೊತೆ ಕೆಲಸ ಮಾಡಿ ತುಂಬ ಇಷ್ಟ. ಆಮೇಲೆ ಅವ್ರ ಡೀಟೇಲಿಂಗ್ ಬಗ್ಗೆ ಹೇಳಲೇಬೇಕು. ಈ ಹಾಡಲ್ಲಿ ಒಂದು ಸೀನು ಅಂತ ಕರೆಯೋದು ಒಂದು ಮಾತು ಬರುತ್ತೆ ಸರ್ಗೆ. ಇವರು ಸಾಕ್ಷಿ ಅವರು ಕೂಡ ಅದನ್ನ ಹಾಡಿರ್ತಾರೆ ಅನ್ಸುತ್ತೆ, ಬಟ್ ಸರ್ಗೆ ಇಲ್ಲ ಮೇಘ ಅವರೇ, ಅದು ನಿಮ್ಮ ವಾಯ್ಸಲ್ಲೇ ಬೇಕು ಸೀನು ಅಂತ ನೀವೇ ಕರೆಯೋದು ಬೇಕು ನನಗೆ, ಯಾಕೆಂದ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಒಂದು ಸಣ್ಣ ಪುಟ್ಟ ಡೀಟೇಲಿಂಗ್ನು ಕೂಡ ತುಂಬಾ ಚೆನ್ನಾಗಿ ಕಂಡು ಹಿಡಿದು ಅದನ್ನ ನಮ್ಮಿಂದ ಕೆಲಸ ತೆಗೆಸ್ಕೊಳ್ತಾರೆ. ಸೊ ತುಂಬಾ ಖುಷಿ ಆಯ್ತು ಸರ್. ನೀವು ಹೇಳಿ ನಿಮ್ಮ ಐಡಿಯಾ ಸರ್ ಅದು. ಹಾಗೆ ನಾಗು ಜೊತೆ ಇದು ನನ್ನ ಮೊದಲನೇ ಸಿನಿಮಾ ಅಲ್ಲ, ಕೈವಾದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಈ ಚಿತ್ರಕ್ಕೆ ನಾನು ಬರೋದಕ್ಕೆ ಮುಖ್ಯ ಕಾರಣನೇ ನಾಗು. ಸೊ ನಾಗು, ಥ್ಯಾಂಕ್ ಯು. ಇಡೀ ಚಿತ್ರ ನಿಜವಾಗ್ಲೂ ನಿಮಗೆ ಎಷ್ಟು ಹೊಗಳಿದ್ರು ಸಾಲಲ್ಲ. ಅವರ ಒಂದು ಶ್ರಮ, ಅವರ ಒಂದು ಬೆಂಬಲ ಈ ಸಿನಿಮಾಗೆ ಖಂಡಿತವಾಗ್ಲೂ ನಮ್ಮ ಚಂದ್ರು ಸರ್ ಎಷ್ಟಿದಾರೋ ಅಷ್ಟೇ ಸಮವಾಗಿ ಅವರು ಕೂಡ ಇದರಲ್ಲಿದ್ದಾರೆ. ಭರತ್, ಥ್ಯಾಂಕ್ ಯು ಸೋ ಮಚ್ ಭರತ್. ನಮ್ಗೆ ಇಡೀ ಚಿತ್ರದ ಪೂರ್ತಿ ಅವ್ರು ನಮಗೆ ಜೊತೆಯಾಗಿ ನಿಂತು ತುಂಬಾ ಫ್ರೆಂಡ್, ಅಂದ್ರೆ ನಾವು ಎಲ್ಲ ಫ್ಯಾಮಿಲಿ ತರ ಕೆಲಸ ಮಾಡ್ತಾ ಇದ್ವಿ ಇಡೀ ಚಿತ್ರತಂಡ. ಇನ್ನೂ ಹುಡುಗರಿದ್ದಾರೆ, ನಮ್ಮ ಬಂಡೆ ಇನ್ನೊಂದು 4-5 ಜನ ಹುಡುಗರಿದ್ದಾರೆ. ಎಲ್ಲರೂ ಕೂಡ ಇದು ಅವರ ಇರೋ ಕೆಲಸಗಳನ್ನೆಲ್ಲ ಬಿಟ್ಟು ನಮ್ಗೆ ಸಿನಿಮಾ ಮುಖ್ಯ, ಚೆನ್ನಾಗಿ ಬರಬೇಕು ಅಂತ ನಮ್ಮ ಸಿನಿಮಾಗೆ ಬಂದು ಬೆನ್ನೆಲುಬಾಗಿ ನಿಂತರು. ಅಂಡ್ ವಿನಯ್ ಈಸ್ ಅ ವೆರಿ ಗುಡ್ ಕೋ-ಆರ್ಟಿಸ್ಟ್, ವೆರಿ ಕಂಫರ್ಟಬಲ್ ಕೋ-ಆರ್ಟಿಸ್ಟ್ ಇವ್ರ ಜೊತೆ ಕೆಲಸ ಮಾಡೋದಕ್ಕೆ. ತುಂಬ ಸಪೋರ್ಟ್ ಮಾಡ್ತಾರೆ. ನಾವಿಬ್ರು ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಆ್ಯಕ್ಟಿಂಗ್ ಮಾಡುವಾಗ ಆಗಿರ್ಬೋದು, ಆಮೇಲೆ ಬೇರೆ ಕೆಲಸಗಳಲ್ಲಾಗಿರ್ಬೋದು ತುಂಬ ಚೆನ್ನಾಗಿ ಕೋಆಪರೇಟಿವ್ ಆಗಿದ್ರು. ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ಎಲ್ಲರೂ ನೋಡಿ ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಿ. ನಿಮ್ಮ ಪಾತ್ರ ಈ ಗ್ಲಾಮರ್ ಆಗಿ ಒಂದು ಹಳ್ಳಿ ಆಗಿದೆ ಮೊದಲೇ ಅಂತ ಅನ್ಕೊಂತಾನೆ. ಹೌದು ಸರ್. ಹೇಗಿತ್ತು ಆ ಪಾತ್ರಗಳು? ಯಾಕೆಂದರೆ ಗ್ಲಾಮರ್ ಪಾತ್ರಗಳು ಮಾಡಿದ್ರಿ, ಈ ಪಾತ್ರದಲ್ಲಿ ತೊಡಗಿಸ್ಕೊಳ್ಳೋದು ನಿಮ್ಮನ್ನು ನೀವು ಎಷ್ಟು ಚಾಲೆಂಜಿಂಗ್ ಆಗಿತ್ತು? ನನಗೆ ಪಾತ್ರ ಕೇಳಿದಾಗ್ಲೇ ಮುಂಚೆನೇ ಇಷ್ಟ ಆಗೋದು ಸರ್. ನನಗೆ ಇದು ಮಾಡಲೇಬೇಕು ಅಂತ ನಾನೇ ಚಂದ್ರು ಸರ್ಗೆ ಹೇಳ್ತಾ ಇದ್ದೆ, ಮಾಡೋಣ ಸರ್ ತುಂಬ ಚೆನ್ನಾಗಿದೆ ಅಂದರೆ. ಗ್ಲಾಮರು ಡಿಗ್ಲಾಮರ್ ಅನ್ನೋದಕ್ಕಿಂತ ಪಾತ್ರ ಸರ್, ಒಂದು ಪಾತ್ರ ಅಷ್ಟೇ. ನನಗೆ ಆ ಪಾತ್ರ ತುಂಬ ಇಷ್ಟ ಆಯಿತು, ಅದಕ್ಕೆ ಆ ಪಾತ್ರ ನಾನು ಮಾಡಿ. ಒಂದು ಕಡೆ ದೊಡ್ಡ ಬ್ಯಾನರು, ಒಂದು ಕಡೆ ದೊಡ್ಡ ಬ್ಯಾನರು, ಒಂದು ಕಡೆ ದೊಡ್ಡ ಮನೆ ಹುಡುಗ. ಒಳ್ಳೆ ಕಾಂಬಿನೇಷನ್ ಸರ್. ನಿಜವಾಗ್ಲೂ ಐ ಆಮ್ ವೆರಿ ಲಕ್ಕಿ ನಮಗೆ ಈ ಒಂದು ಸಂಸ್ಥೆ ಹಾಗೂ ವಿನಯ್ ಜೊತೆಗೆ ಕೆಲಸ ಮಾಡಿ. Thank you so much.